Look at the question number 63. Prove that cos A by 1 plus sin A plus 1 plus sin A by cos A is equal to 2 secant A. So here, left hand side, so cos A by 1 plus sin A plus 1 plus sin A by cos A. So ಇಲ್ಲಿ LCM ಏನ್ ಬರುತ್ತೆ 1 plus sin A into cos A ಆಗತ್ತೆ. ಸೊ ಇಲ್ಲಿ ನ್ಯೂಮರೇಟರ್ ಅಲ್ಲಿ ಕಾಸ್ ಇಲ್ಲ, ಸೊ ಹಾಗಾಗಿ ಇಲ್ಲಿ ನ್ಯೂಮರೇಟರ್ ಗೆ ಕಾಸ್ ಎ ಇಂದ ಮಲ್ಟಿಪ್ಲೈ ಮಾಡಿದಾಗ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅನ್ನ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಸೊ ಇದನ್ನ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab 2 into 1 into sin a ಆಗತ್ತೆ. Whole divided by 1 plus sin a into cos a ಆಗತ್ತೆ. So here cos square a plus sin square a plus 1 plus 2 sin a divided by 1 plus sin a into cos a. Okay, so we know the trigonometric identity sin square a plus cos square a is equal to 1. Okay, so iದೇನಾಗುತ್ತೆ ಆಗ 1 plus 2 sin a divided by 1 plus sin a into cos a ಆಗತ್ತೆ. So implies 1 plus 1 is 2 plus 2 sin a divided by 1 plus sin a into cos a. ಸೊ ಇಲ್ಲಿ ನ್ಯೂಮರೇಟರ್ ಅಲ್ಲಿ ಎರಡು ಟರ್ಮ್ ಅಲ್ಲೂ 2 ಕಾಮನ್ ಇದೆ, ಸೊ ಹಾಗಾಗಿ 2 ಅನ್ನ ಹೊರಗೆ ಇಟ್ಕೊಂಡಾಗ 1 ಪ್ಲಸ್ ಸೈನ್ ಎ ಉಳಿಯುತ್ತೆ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಓಕೆ, ಸೊ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕಾಮನ್ ಆಗಿ ಕ್ಯಾನ್ಸಲ್ ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು 2 ಬೈ ಕಾಸ್ ಎ ಆಗತ್ತೆ. ಸೊ ಇದನ್ನ ನಾನು 2 ಇಂಟು 1 ಬೈ ಕಾಸ್ ಎ ಅಂತ ಬರೀತೇನೆ. ಸೊ ಇದೇನಾಗುತ್ತೆ 2 ಇಂಟು ರೆಸಿಪ್ರೋಕಲ್ ಆಫ್ ಕಾಸ್ ಏನಾಗುತ್ತೆ ಹೇಳಿ ಸೀಕ್ಯಾಂಟ್ ಆಗುತ್ತೆ. ಸೊ ಹಾಗಾಗಿ 2 ಇಂಟು ಸೀಕ್ಯಾಂಟ್ ಎ. ಸೊ ದಿಸ್ ಈಸ್ ಈಕ್ವಲ್ ಟು RHS. ಓಕೆ.